ಹಾಯ್, ಹಲೋ, ವೆಲ್ಕಮ್ ಟು ಜೆಸಿಕಾಸ್ ಯೂಟ್ಯೂಬ್ ಚಾನಲ್. ಫಸ್ಟ್ ಇಯರ್ ಬಿಕಾಂ ಕನ್ನಡ ನಿಧಿ. ಪಾಂಡವರ ನಾನ್ನೊಳ ಒಕ್ಕಡ ನಿಮ್ಮ ಬೇಸಿರೆ ಪಂಪ. ಈ ಗದ್ಯ ಅಥವಾ ಪದ್ಯದ ಸಾರಾಂಶವನ್ನು ನೋಡೋಣ. ನಾನು ಬರೀ ಸಾರಾಂಶ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಅದರಲ್ಲಿರುವಂಥ ಗದ್ಯನ ನಾನು ಎಕ್ಸ್ಪ್ಲೇನ್ ಅಂದರೆ ಅದು ಓದಿ ಹೇಳೋಷ್ಟು ಟೈಮ್ ಇಲ್ಲ, ಲೆಂತಿ ಆಗುತ್ತೆ ವಿಡಿಯೋ. ಸೊ ಹಾಗಾಗಿ ರಾಜ್ಯದ ವಿಚಾರವಾಗಿ ಕೃಷ್ಣನ ಸಂಧಾನ ಮುರಿದು ಬೀಳುತ್ತದೆ. ಕೌರವರು ಮತ್ತು ಪಾಂಡವರಲ್ಲಿ ಯುದ್ಧ ಅನಿವಾರ್ಯವಾಗುತ್ತದೆ. ಆಗ ಕೃಷ್ಣನು ಕರ್ಣನನ್ನು ತನ್ನನ್ನು ಸ್ವಲ್ಪ ದೂರ ಬಿಟ್ಟು ಬರುವಂತೆ ಕೇಳಿಕೊಳ್ಳಲು ಆತನು ಒಪ್ಪಿ ಬರುತ್ತಾನೆ. ಆ ಸಂದರ್ಭದಲ್ಲಿ ನಡೆಯುವ ಸಂಗತಿ ಈ ಕಾವ್ಯದ ಸಾರವಾಗಿದೆ. ಅಂದರೆ ಒಂದಿನ ಕೃಷ್ಣನ ಸಂಧಾನ ಮುರಿದು ಬೀಳುತ್ತೆ. ಆಗ ಕೌರವರಿಗೂ ಪಾಂಡವರಿಗೂ ಯುದ್ಧ ಮಾಡೋದು ಖಂಡಿತ, ಅಂದರೆ ಮಾಡಲೇಬೇಕಾಗುತ್ತೆ, ಅನಿವಾರ್ಯವಾಗುತ್ತೆ. ಆಗ ಕೃಷ್ಣ ಕರ್ಣನನ್ನು ಸ್ವಲ್ಪ ದೂರ ಬಿಟ್ಬಾ ಅಂತ ಕೇಳ್ಕೊತಾನೆ. ಆಗ ಅವನು ಕೂಡ ಒಪ್ಪಿ ಬರ್ತಾನೆ. ಆ ಸಾಲಾಗಿರುತ್ತೆ. ನೆಕ್ಸ್ಟ್ ಇದು ಕರ್ಣನೊಡನೆ ಕೃಷ್ಣ ಭೇದೋಪಾಯ ಮಾಡಲು ಮುಂದಾಗುತ್ತಾನೆ. ಕೃಷ್ಣನು ರಥವನ್ನು ಏರಿ ಕರ್ಣನ ಮನೆಯ ಮುಂದೆ ಬಂದು ಮೇಲೆ ಬಿದ್ದು ನಮ್ಮನ್ನು ಸ್ವಲ್ಪ ದೂರ ಕಳಿಸಿಕೊಟ್ಟು ಹಿಂದಿರುಗಿ ಬರುವಂತೆ ಬಾ ಹೋಗೋಣ ಎಂದು ತನ್ನೊಡನೆ ಅವನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಹೋಗಿ ಮುಂದೆ ಒಂದು ಜಾಗದಲ್ಲಿ ನಿಂತುಕೊಂಡು ಭೇದ ಬುದ್ಧಿ ಹುಟ್ಟಿಸಲೆಂದೇ ಹೇಳಿದರೆಂದು ತಿಳಿಯದಿರು. ಕೇಳು ಕರ್ಣ, ಸಾವಧಾನವಾಗಿ. ನಿನ್ನ ಹೆತ್ತ ತಾಯಿ ಕುಂತಿ, ಜನಕ ತಂದೆ ಸೂರ್ಯದೇವ, ಪಾಂಡವರು ನಿನ್ನ ಸಹೋದರರು, ನಾನು ಕಾಸ ಮೈದಾನ. ಇನ್ನುಳಿದ ಮತ್ತೆಂದರೆ ನಿನ್ನದು ಈ ರಾಜ್ಯ, ಅದಕ್ಕೆ ಪಟ್ಟಣದೊಡೆಯು ನೀನೇ. ನೀನಿರುವಾಗ ಮುತ್ತುಳಿದವರು ಅದಕ್ಕೆ ರಾಜರು ಹೇಗಾದರು ಎಂದು ಕರ್ಣನನ್ನು ಪ್ರಶ್ನಿಸುತ್ತಾನೆ. ಅಂದರೆ ಇಲ್ಲಿ ಏನು ಕಾನ್ವರ್ಸೇಷನ್ ಆಗ್ತಾ ಇರೋದು ಕೃಷ್ಣಂಗೂ ಮತ್ತು ಕರ್ಣಂಗೆ. ಕೃಷ್ಣ ಕೇಳ್ತಾನೆ ಅಲ್ವಾ, ಸ್ವಲ್ಪ ದೂರ ಬಿಟ್ಟು ಬಾ ನನ್ನ ಅಂತ. ಆಗ ರಥ ಹತ್ಕೊಂಡು ಬರ್ತಾನೆ ಕೃಷ್ಣ, ಕರ್ಣನ ಮನೆ ಮುಂದೆ ನಿಲ್ಲಿಸಿ ಬಾ ಕರ್ಣ, ನನ್ನ ಅಲ್ಲಿ ಗಂಟ ಬಿಟ್ಟು ಬಾ ಅಂತ ಕೇಳ್ಕೊಂಬರ್ತಾನೆ ಅಲ್ವಾ. ಆಗ ಅವನು ಬರ್ತಾನೆ. ಬಂದ್ಬಿಟ್ಟು ಸ್ವಲ್ಪ ಮುಂದೆ ಹೋಗಿ ಒಂದು ಜಾಗದಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಹೇಳ್ತಾನೆ, ನಾನು ಹೇಳೋದನ್ನ ಸಮಾಧಾನದಿಂದ ಕೇಳು ಅಂತ ಹೇಳ್ತಾನೆ. ನಿನ್ನ ತಾಯಿ ಕುಂತಿ, ನಿನ್ನ ತಂದೆ ಸೂರ್ಯದೇವ ಅಂತ ಹೇಳ್ತಾನೆ. ಪಾಂಡವರು ನಿನ್ನ ಸಹೋದರರು ಅಂತ ಹೇಳ್ತಾನೆ. ಮೈದುನ ಬಂದು ನಾನು, ಅಂದರೆ ಕೃಷ್ಣ ಅಂತ ಹೇಳ್ತಾನೆ. ನೀನು ಪಾಂಡವರ ಒಂದು ಇದಕ್ಕೆ ಸೇರ್ತೀಯಾ, ನೀನು ಕೌರವರಲ್ಲಿದ್ದೀಯಾ ಅಂತ ಹೇಳ್ತಾನೆ. ನೀನು ಪಾಂಡವರಲ್ಲಿದ್ದೀಯ ಅಲ್ವಾ. ಆಗ ಇದನ್ನೆಲ್ಲ ವಿಚಾರ ಹೇಳ್ತಾನೆ ಅವನು. ಇನ್ನು ಕ್ವಶನ್ ಕೇಳ್ತಿರೋದು ಯಾರು? ಕೃಷ್ಣ ಕರ್ಣಂಗೆ ಕ್ವಶನ್ ಕೇಳ್ತಿರೋದು. ನೆಕ್ಸ್ಟ್ ಪರದಲ್ಲಿ ಏನಿದೆ ನೋಡೋಣ. ಗಂಗೆಯ ಬಳಿ ಕ್ಷೇಮವಾಗಿರಲಿ ಎಂದು ಉಬ್ಬಿದ ಸ್ಥಾನವನ್ನು ಹೊಂದಿರುವ ಕುಂತಿ, ಬಲೆ ನಿನ್ನನ್ನು ಆ ನದಿಯಲ್ಲಿ ಬಿಟ್ಟು ಹೋಗಲು ನಿನ್ನನ್ನು ಸೂತನು ಕಂಡು ತನ್ನ ಹೆಂಡತಿ ರಾಧೆಗೆ ತಂದು ಕೊಟ್ಟಾಗ ಮುದ್ದಾಗಲು ನೀನು ರಾಧೆಯ ಎನಿಸಿಕೊಂಡು ಸೂತಜ, ಅಂದರೆ ಸೂತನಿಗೆ ಹುಟ್ಟಿದವನು ಎಂದಂತೆ ಎಂದು ಕೃಷ್ಣನು ಹೇಳುತ್ತಾನೆ. ಈ ಗದ್ಯದು ಸಾರಾಂಶ ಏನಂದರೆ, ನಿನ್ನ ತಾಯಿ, ಅಂದರೆ ಇದು ಕೃಷ್ಣ ಹೇಳ್ತಾ ಇರೋದು, ನಿನ್ನ ತಾಯಿ ಇದ್ರಲ್ಲ ಕುಂತಿ, ಅವರು ನಿನ್ನ ಮಗು ಇದ್ದಾಗಲೇ ನದಿಯಲ್ಲಿ ಅಂದರೆ ಅದು ಬುಟ್ಟಿಯಲ್ಲಿ ಬಿಟ್ಟಿದ್ರು. ಅದನ್ನು ಸೂತನು, ಅಂದರೆ ಬಲೆ ಬೀಸ್ತಾರಲ್ಲ ಅವ್ನು ನೋಡಿ ತನ್ನ ಹೆಂಡತಿಗೆ ತೊಗೊಂಡೋಗಿ ಕೊಡ್ತಾನೆ. ಅವ್ರ ಹೆಂಡತಿ ಹೆಸರು ರಾಧೆ. ಕೊಡ್ತಾನೆ. ಆ ಹೆಂಡತಿ ಮುದ್ದಾಡ್ತಿರ್ತಾಳೆ ಆ ಪಾಪುನ. ಅಂದರೆ ಇವನು ಹುಟ್ಟಿದ್ದು ಕುಂತಿ ಮಗ, ಆದರೆ ಮುದ್ದಾಡ್ತಿರೋದು ಇವಳು. ನೀನು ಹಾಗಾಗಿ ನೀನು ಈ ಕಡೆ ಬಂದೆ ಅಂತ ಕೃಷ್ಣ ಕರ್ಣಂಗೆ ಹೇಳ್ತಿರೋದು. ನೆಕ್ಸ್ಟ್ ಗದ್ಯ ನೋಡೋಣ. ಕೃಷ್ಣನು ಕರ್ಣನ ಜೊತೆ ಮಾತನ್ನು ಮುಂದುವರೆಸುತ್ತಾ, ನಿನ್ನ ಜನನವನ್ನು ಹೀಗೆಂದು ಯಾರು ಏನು ತಿಳಿಯರು, ಅದು ನನಗೆ ಗೊತ್ತು. ಸಹದೇವ, ದುರ್ಯೋಧನ, ಸೂರ್ಯ, ನಿನ್ನ ತಾಯಿ ಕುಂತಿ ಇಂತಿವರು ಚೆನ್ನಾಗಿಯೇ ಮಾತ್ರ ತಿಳಿದಿದ್ದಾರೆ ಎಂದು ಹೇಳುತ್ತಾನೆ. ನೀನು ಹುಟ್ಟಿರೋದು ಯಾರ್ಯಾರಿಗೆ ಗೊತ್ತು ಅಂತಂದರೆ 5 ಜನ ಗೊತ್ತು ಅಂತ ಹೇಳ್ತಾನೆ. ಕೃಷ್ಣ ಕರ್ಣಂಗೆ ಹೇಳ್ತಿರೋದು, ನನಗೆ ಅಂದರೆ ಕೃಷ್ಣಂಗೆ ಗೊತ್ತು, ಸಹದೇವ, ದುರ್ಯೋಧನ, ಸೂರ್ಯ ಮತ್ತು ನಿನ್ನ ತಾಯಿ ಕುಂತಿಯರಿಗೆ ಗೊತ್ತು ಅಂತ ಹೇಳ್ತಿದ್ದಾನೆ.
ನೆಕ್ಸ್ಟ್ ಪ್ಯಾರ ನೋಡೋಣ. ದುರ್ಯೋಧನನು ಕರ್ಣನಲ್ಲಿಟ್ಟಿರುವ ನಂಬಿಕೆಯ ಒಳ ಕಾರಣ. ದುರ್ಯೋಧನನು ನಿನ್ನನ್ನು ಹೇಗೆ ನಂಬಿದ್ದನೆಂದರೆ, ನೀನು ಅವನು ಒಮ್ಮೆ ಗಂಗಾ ನದಿ ತೀರದಲ್ಲಿ ಬೇಟೆಯಾಡುತ್ತಿದ್ದಾಗ ಆ ಸಮೀಪದ ತಪಶ್ರಮದೊಳಗೆ ಸತ್ಕಂತಪನೆಂಬ ದಿವ್ಯಜ್ಞಾನಿಗಳನ್ನು ಕಂಡು ನಮಸ್ಕರಿಸಿದ ನಿಮ್ಮಿಬ್ಬರನ್ನು ಆ ತಪಸ್ವಿ ಹರಸಿ ಮೊದಲು ನಿನಗೆ ಕುಳಿತುಕೊಳ್ಳಲು ಆಸನವನ್ನು ತರಿಸಿದರೆ ದುರ್ಯೋಧನನು ಅವಮಾನಗೊಂಡು ನಿನ್ನನ್ನು ಹೋಗಲು ಹೇಳುತ್ತಾನೆ. ಅಂದರೆ ನಿನ್ನ ವಿಚಾರ ನೀನು ಹುಟ್ಟಿರೋದು ಹೇಗೆ ದುರ್ಯೋಧನಂಗೆ ಗೊತ್ತು ಅಂತ ಅಂದರೆ, ನೀವಿಬ್ಬರು ಬೇಟೆಯಾಡುವಾಗ ಗಂಗಾ ತೀರದಲ್ಲಿ ಹೋಗಿದ್ರಲ್ವಾ, ಆಗ ಅಲ್ಲಿ ತಪಸ್ಸಾಶ್ರಮದೊಳಗೆ ದಿವ್ಯಜ್ಞಾನಿಗಳಿದ್ರು ಅಲ್ವಾ, ನೀವು ಅಲ್ಲಿ ಬಂದಾಗ ಫಸ್ಟು ಕೂತ್ಕೊಳ್ಳೋಕೆ ಹೇಳಿದ್ದು ನಿನಗೆ ಅಲ್ವಾ. ಆ ಟೈಮಲ್ಲಿ ನಿನ್ನ ಆಚೆ ಕಳಿಸ್ತಾನೆ ಅಂತ ಹೇಳ್ತಿದ್ದ. ಯಾರು? ಕೃಷ್ಣ ಕರ್ಣಂಗೆ ಹೇಳ್ತಾ ಇರೋದು. ನೆಕ್ಸ್ಟ್ ಮುಂದೆ ಏನಾಗುತ್ತೆ ನೋಡೋಣ. ಕೃಷ್ಣನು ಮುಂದುವರೆದು ಕರ್ಣನನ್ನು ಕುರಿತು, ದುರ್ಯೋಧನನು ನಿನ್ನನ್ನು ಕಳುಹಿಸಿಯ ನಂತರ ಆ ಋಷಿಯೊಡನೆ ನಾನಿರುವಾಗ ನೀವು ಇದೇಕೆ ಈ ಮಿಂಗುಲಿಕ ಬೆಸ್ತನಿಗೆ ದಯಪಾಲಿಸಿದ್ದೀರಿ ಹೇಳಿ ಎಂದು ಕೇಳಲು, ಆ ಮುನಿ ನಿನ್ನ ಸಂಬಂಧವಾಗಿ ಎಲ್ಲವನ್ನೂ ತಿಳಿಸಲು ಅವನು ಅದನ್ನೆಲ್ಲ ಸಂಪೂರ್ಣವಾಗಿ ನಂಬಿ, ಇವನು ಕುಂತಿಯು ಕನ್ಯೆಯಾಗಿದ್ದಾಗ ಅವಳಲ್ಲಿ ಹುಟ್ಟಿದವನು. ಈಗ ಅದನ್ನು ಹೇಳ್ತಿದ್ದಾನೆ. ನೀನು ಹೋದ್ಮೇಲೆ ಅವನು ಮುನಿಗಳ ಹತ್ರ ಕೇಳ್ತಾನೆ, ನಾನಿರುವಾಗ ಬೆಸ್ತ ಅಂದರೆ ಮೀನು ಹಿಡಿಯೋರು ಒಂದು ಹುಡುಗಂಗೆ ನೀವು ಇಷ್ಟೊಂದೆಲ್ಲ ಉಪಚಾರ ಮಾಡ್ತಿದ್ದೀರಾ, ಅವನಿಗೆ ಫಸ್ಟ್ ಕೂತ್ಕೊಳ್ಳೋಕೆ ಹೇಳ್ತೀರ, ನನಗೆ ಯಾಕೆ ಕೂತ್ಕೊಳ್ಳೋಕೆ ಹೇಳಿಲ್ಲ ಅಂತ ದುರ್ಯೋಧನ ಮುನಿಗಳ ಹತ್ರ ಕೇಳ್ತಿದ್ದ. ಆಗ ಮುನಿಗಳು ಹೇಳ್ತಿರ್ತಾರೆ, ಹಗಲಲ್ಲಿ ಮುಳ್ಳಿಂದಲೇ ಮುಳ್ಳನ್ನು ತೆಗೆಯುತ್ತೇನೆ ಎಂದು ಆ ನೀತಿಗನುಗುಣವಾಗಿಯೇ ಅದನ್ನು ನಿನ್ನನ್ನು ಪೊರೆದನು ಮತ್ತು ಅಕ್ಕರೆಯಿಂದ ಜೊತೆಯಲ್ಲಿ ಕುಳ್ಳಿರಿಸಿಕೊಂಡು ಉಂಡನಲ್ಲವೇ ಎಂದು ಕೇಳುತ್ತಾನೆ. ಆಗ ಮುನಿಗಳು ಹೇಳ್ತಾರೆ, ಅವನು ಕುಂತಿ ಮಗ, ಪಾಂಡವರು ಸೇರಿರ್ತಾನೆ, ಅವನು ಬೆಸ್ತರ ಮಗ ಅಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಪದ್ಯ ನೋಡೋಣ. ಕರ್ಣನಲ್ಲಿ ಆನಂದ ಭಾಷಣವು ರೋಮಾಂಚನದೊಡನೆ ಹೊರಹೊಮ್ಮಲು, ನನಗಿದೇನಕ್ಕೆ ಮೊದಲೇ ಹೇಳಿದ್ದೀರೋ, ಮಾಡಿದ್ದೆಲ್ಲವೂ ಹೊಗಳಿಕೆಗೆ ಪಾತ್ರವಾಗುವಂತೆ ದುರ್ಯೋಧನನು ನನಗೆ ಮಾಡಿದ ಒಳ್ಳೆಯದನ್ನೆಲ್ಲ ನಾನು ಉಪೇಕ್ಷೆ ಮಾಡಿದೆನಾದರೆ ನನ್ನ ಕೀರ್ತಿ ಕಳಂಕಿತವಾಗುತ್ತದೆ. ನಂಟುತನದ ನೆಪದಿಂದ ನಾನು ಈಗ ಪಾಂಡವರ ಒಳಗೆ ಸಾರಿದೆನಾದರೆ ನನ್ನ ಬಗ್ಗೆ ನಿಮಗೆ ಹೇಸಿಕೆಯಾಗುವುದಿಲ್ಲವೇ ಎಂದು ಕೃಷ್ಣನಿಗೆ ಹೇಳುತ್ತಾನೆ. ನೀವು ಕರ್ಣನ ಬಗ್ಗೆ ನೀವು ಅಷ್ಟೇ ಕೃಷ್ಣ ಕರ್ಣನ ಹತ್ರ ಹೇಳ್ತಾನಲ್ವ, ದುರ್ಯೋಧನಿಗೆ ನೀನು ವಿಚಾರ ಗೊತ್ತಿದ್ರು ಅವನು ಹೇಳಿಲ್ಲ ಅಂತ. ಆಗ ಕರ್ಣ ಹೇಳ್ತಾನೆ, ನೀವು ಹೇಳ್ತಿರೋದು ನನಗೆ ಆನಂದ ಭಾಷಣವು ರೋಮಾಂಚನ ಆಗ್ತಿರುತ್ತೆ ಅವನಿಗೆ. ಆಗ ಅವನು ಯಾಕೆ ಹೇಳಿಲ್ಲ ಅಂತ ನನಗೆ ಗೊತ್ತಿಲ್ಲ, ಆದರೆ ಅವನು ತುಂಬ ಒಳ್ಳೆಯವನು ಅಂತ ಹೇಳ್ತಾನೆ. ಹೇಳಿದ್ಮೇಲೆ ಅದೇ ಒಳ್ಳೆಯವನು ಅಂತ ಹೇಳ್ತಾನೆ, ಇಲ್ಲ ಅಷ್ಟೊಂದೇನಿಲ್ಲ ಈ ಪ್ಯಾರಲ್ಲಿ ಅವನು ಒಳ್ಳೆಯವನಂತ ಹೇಳ್ತಾನೆ. ನೆಕ್ಸ್ಟ್ ಪ್ಯಾರದಲ್ಲಿ ನೋಡೋಣ. ಕರ್ಣನ ಮತ್ತು ದುರ್ಯೋಧನನ ಇಲ್ಲಿ ಕರ್ಣಂದು ಹೇಳ್ತಾನಲ್ವ, ಅವನು ಒಳ್ಳೆಯವನಂತ, ಅದಕ್ಕೆ ಎಕ್ಸಾಂಪಲ್ ಕೊಡ್ತಿದ್ದಾನೆ ಇವಾಗ. ಕೃಷ್ಣನಿಗೆ ಎಕ್ಸಾಂಪಲ್ ಕೊಡ್ತಿರೋದು ದುರ್ಯೋಧನನ ಬಗ್ಗೆ. ಕರ್ಣನ ಮತ್ತು ದುರ್ಯೋಧನನ ಗೆಳೆತನದ ಸಂಬಂಧವನ್ನು ಕೃಷ್ಣನಿಗೆ ಹೇಳುತ್ತಾನೆ. ಒಮ್ಮೆ ಭಾನುಮತಿ ನೆವತನ್ನಾಡಿ ಸೋಲನ್ನು ಕೊಂಡುವುದೆಂದು ನಾನು ಆಕೆಯನ್ನು ಕಾಡುತ್ತಿರಲು ಅವಳ ಹಾರ ಹರಿದು ಹೋಯಿತು. ಚೆಲ್ಲಿದ ಮುತ್ತನ್ನು ನೋಡಿ ನಾನು ನಡುಗುತ್ತಿದ್ದರೆ, ಬೇಸರವೇನೂ ಇಲ್ಲದೆ ಪರವಾಗಿಲ್ಲ ಹೇಳಿ ಈ ಮುತ್ತನ್ನು ಆಯ್ದುಕೊಡಲೆ ಎಂದು ಹೇಳುತ್ತಾನೆ. ಆ ಭೂಪ್ತಮ ಆ ದುರ್ಯೋಧನನನ್ನು ಬಿಟ್ಟು ಬಂದು ನಿಮ್ಮೊಳಗೆ ಸೇರಿಕೊಂಡರೆ ನಾನು ಸಮಯ ಸಾಧಕನಾಗುವುದಲ್ಲವೇ ಎಂದು ಕರ್ಣನು ಹೇಳುತ್ತಾನೆ. ಅಂದರೆ ಎಕ್ಸಾಂಪಲ್ ಕೊಡ್ತಾನಲ್ವ ಕರ್ಣ, ದುರ್ಯೋಧನ ಎಷ್ಟು ಒಳ್ಳೆಯವನು ಅಂತ ಹೇಳೋದಕ್ಕೆ. ಒಂದಿನ ಕವಡೆ ಆಟ ಆಡ್ತಿರ್ತಾರೆ. ಯಾರು? ದುರ್ಯೋಧನ ಹೆಂಡತಿ ಭಾನುಮತಿ ಮತ್ತು ಕರ್ಣ, ದುರ್ಯೋಧನ 3 ಜನ. ಆಗ ಅವಳು ಆಟದಿಂದ ಸೋತ್ಬಿಡ್ತಾಳೆ. ಸೋತಾಗ ನಾನು ಮಾಲೆ ಅಂದರೆ ಮುತ್ತಿನ ಹಾರ ಕೊಡ್ತೀನಿ ಅಂತ ಹೇಳ್ತಾಳೆ. ಅದನ್ನು ಈಸ್ಕೊಳ್ಳೋ ಟೈಮಲ್ಲಿ ಕರ್ಣ ಅಂದರೆ ಅದು ಕಿತ್ತೋಗ್ಬಿಡುತ್ತೆ. ಆಗೆಲ್ಲ ಚೆಲ್ಲಾಡ್ಬಿಡುತ್ತೆ. ಆಗ ಯಾರು ದುರ್ಯೋಧನ ಬಂದು ಅವನೇ ಎತ್ಕೊತಿರ್ತಾನೆ. ಅವನು ನನಗೆ ಬೈತಾನೆ ಅಂತ ಭಯ ಪಟ್ಕೊಂಡಿದ್ದೆ, ಆದರೆ ಅವನು ಬೈದಿಲ್ಲ ಅಂತ ಹೇಳ್ತಿದ್ದ. ಅಷ್ಟು ಒಳ್ಳೆಯವನು ಅವನು ಅಂತ ಕರ್ಣ ಕೃಷ್ಣನ ಹತ್ರ ಹೇಳ್ತಿದ್ದಾನೆ.
ಕೃಷ್ಣನು ಹೀಗೆ ತನ್ನ ದೌತ್ಯವನ್ನು ಮುಗಿಸಿ ಹಿಂತಿರುಗಿದನು. ಏನಂತಲೂ ಕರ್ಣನು ಹೇಗೂ ತನಗೆ ಒಳಪಡುವವನಲ್ಲವೆಂಬುದನ್ನು ನಿರ್ಣಾಯಕವಾಗಿ ಅರಿತು ಆ ಕರ್ಣನಿಗೆ ಹಿಂತಿರುಗಲು ಹೇಳಿ ನಾರಾಯಣ ಅಂದರೆ ಕೃಷ್ಣ ಹೊರಟು ಹೋದನು. ಸರಿ ಅಂತ ಹೇಳ್ಬಿಟ್ಟು ಕೃಷ್ಣ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ ಯಾರನ್ನ, ಕರ್ಣನ. ಕರ್ಣ ಕುಂತಿಯರ ಸಮಾಗಮವಾಗುವ ಸನ್ನಿವೇಶ ಉಂಟಾಗುತ್ತದೆ. ಅಂಗರಾಜನಾದ ಕರ್ಣನು ತನ್ನ ಅರಮನೆಗೆ ಬಂದು ಚಿಂತಾಕ್ರಾಂತನಾಗಿ ಕುರುಪತಿ ದೈವಬಲವಿಲ್ಲ ದ್ರೋಣಾಚಾರ್ಯರನ್ನು ಅವರ ಮಗನು ಭೀಷ್ಮನು ಯಾವಾಗಲೂ ಮೇಲೆ ಮೇಲೆಯೇ ಯುದ್ಧೋತ್ಸಾಹ ತೋರುತ್ತಾರೆ. ಒಡೆಯ ದುರ್ಯೋಧನನಾದರೂ ನನ್ನನ್ನೇ ನಚ್ಚಿಕೊಂಡು ಉಬ್ಬಿ ಮೊದಲಿಂದಲೂ ಸಾಕಿ ಸಲಹಿದ್ದಾನೆ ಮತ್ತು ಎದುರಿಸಿ ಯುದ್ಧ ಮಾಡುವವರು ನನ್ನ ಸಹೋದರ ಪಾಂಡವರೇ ಆಗಿದ್ದಾರೆ. ಅಂದ ಮೇಲೆ ನೋಡಿ ನಾನು ಏಸದೆ ಅವರನ್ನು ಹೇಗೆ ಕೊಲ್ಲಲಿ? ನನ್ನ ಒಡಲನ್ನು ನಾನೇ ರಣರಂಗಭೂಮಿಯಲ್ಲಿ ನಾಶಗೊಳಿಸಿಕೊಳ್ಳುತ್ತೇನೆ ಎಂದು ಯೋಚಿಸುತ್ತಾನೆ. ಅಂದರೆ ಕರ್ಣ, ನಾನೇ ಇವಾಗ ಪಾಂಡವರಿಗೂ ನಾನು ಅವ್ರ ಜೊತೆ ಹುಟ್ಟಿಲ್ದೇ ಇದ್ರೂ ಕೂಡ ಹುಟ್ಟಿದ್ದೀನಿ, ಆದರೆ ಇವಾಗ ಅವ್ರ ಜೊತೆ ಪ್ರೀತಿ ತೋರಿಸ್ತೇನೆ ಬೆಳೆದಿದ್ದೀನಿ, ಆದರೂ ನನಗೆ ಅವ್ರ ಮೇಲಿರೋ ಪ್ರೀತಿ ಹಾಗೇ ಇದೆ. ಈ ಕಡೆ ಇವ್ರು ನನ್ನ ಸಾಕಿ ಸಲಗಿದ್ದಾರೆ ಕೌರವರು, ಅವ್ರನ್ನೂ ಕೂಡ ನಾನು ಯುದ್ಧದಲ್ಲಿ ಮಾಡೋಕ್ಕಾಗಲ್ಲ, ಅವ್ರಿಗೂ ಯುದ್ಧ ಮಾಡೋಕ್ಕಾಗಲ್ಲ ಅಂತ ಏನು ಮಾಡ್ತಾನೆ, ಸುಮ್ಮನೆ ಇರ್ತಾನೆ. ಆಗ ದ್ರೋಣಾಚಾರ್ಯನ ಮಗ ಅಶ್ವತ್ಥಾಮ ಇರ್ತಾನೆ. ಆಗ ಕೃಷ್ಣ ಏನು ಮಾಡ್ತಾನೆ, ಅವ್ರನ್ನ ಮೈಂಡ್ ಡೈವರ್ಟ್ ಮಾಡಬೇಕಲ್ವಾ ಯುದ್ಧದಿಂದ. ಆಗ ಅಶ್ವತ್ಥಾಮ ಆನೆಯು ಸತ್ತೋಯ್ತು ಅಂತ ಡಂಗುರ ಬರೆಸಿರ್ತಾನೆ. ಆದರೆ ದ್ರೋಣಾಚಾರ್ಯಂಗೆ ಅಶ್ವತ್ಥಾಮ ಸತ್ತೋದ ಅಂದರೆ ಅವ್ರ ಮಗ ಸತ್ತೋದ ಅಂತ ಅವನು ಹಿಂದುಳ್ಕೊಂಡ್ಬಿಡ್ತಾನೆ. ಆದರೆ ಅವನು ಇನ್ನೂ ಬದುಕಿರ್ತಾನೆ. ಕೊನೆಯ ಪ್ಯಾರ ನೋಡೋಣ. ಪಾಂಡವರು ಸಹೋದರರೆಂದು ತಿಳಿದಾಯಿತು. ಇನ್ನು ಆ ನನ್ನವರನ್ನು ಹೇಗೆ ತಾನೇ ಕೊಲ್ಲಲಿ? ಇತ್ತ ಅಕ್ಕರೆಯಿಂದ ನನ್ನನ್ನು ಪೊರೆದು ಮತ್ತು ಸಂಪೂರ್ಣವಾಗಿ ನಂಬಿದ್ದ ರಾಜನಿಗೆ ಹೇಗೆ ತಾನೇ ಯುದ್ಧದಲ್ಲಿ ನಾನು ಮೋಸ ಮಾಡಲಿ? ಒಂದು ನಿಶ್ಚಯಕ್ಕೆ ಬರುತ್ತಾನೆ. ಆ ಮೀರಿದ ವೈರಿ ರಾಜ್ಯರ ಸೈನ್ಯದ ಒಡ ತತ್ತರಿಸುವಂತೆ ಲೆಕ್ಕಕ್ಕೆ ಬರುವಂತೆಯೂ ಮೇಲೆ ಬಿದ್ದು ಹೋರಾಡಿ ಪರಾಕ್ರಮವನ್ನು ತೋರಿ ನನ್ನ ಒಡೆಯನಿಗಿಂತ ಮುಂಚೆ ನಾನೇ ಈ ದೇಹವನ್ನು ಬಿಡುತ್ತೇನೆ ಎಂದು ಮುಂದಾಗಬೇಕಾದ ಕಾರ್ಯವನ್ನು ತನ್ನೊಳಗೆ ನಿಶ್ಚಯಿಸಿಕೊಳ್ಳುತ್ತಾನೆ. ಅವನಿಗೆಲ್ಲ ನಿಜ ಗೊತ್ತಾಗುತ್ತಲ್ಲ, ಯುದ್ಧಕ್ಕೆ ಹೋಗಿಲ್ಲ ಅಂದರೆ ಇವ್ರಿಗೆ ಬೇಜಾರು, ಅವ್ರ ಕಡೆ ಹೋಗಲಿ ಅವ್ರಿಗೆ ಬೇಜಾರು ಅಂತ ಹೇಳಿ ಅವ್ನು ಯುದ್ಧಕ್ಕೆ ಹೋಗಲ್ಲ. ಅವ್ರ ಒಳಗೆ ಮನೆ ಒಳಗೆ ಕೂತಿರ್ತಾನೆ. ಆಗ ಅವನು ಎಲ್ಲರೂ ಸಾಯ್ಕಿಂತ ಅವ್ರು ಯಾರು, ನಾನು ಒಡೆಯನಿಗಿಂತ ಅಂದರೆ ರಾಜನಿಗಿಂತ ನಾನೇ ಸತ್ತೋದ್ರೆ ಫಸ್ಟು ಒಳ್ಳೆಯದು ಅಂತ ಅನ್ಕೊತಿರ್ತಾನೆ. ಒಟ್ಟಾರೆ ಸಾರಾಂಶ ಅಂದರೆ ಈಸಿನೇ ಇದೆ, ತುಂಬ ಕಷ್ಟ ಏನಿಲ್ಲ. ನಾನು ಒಂದ್ಸಲ ಡೀಟೇಲಾಗಿ ಕತೆ ರೂಪದಲ್ಲಿ ಹೇಳ್ತೀನಿ ಕೇಳಿ. ಪಾಂಡವರ ನಾನೊಳ ಒಕ್ಕಡೆ ನಿಮ್ಮ ಬೇಸಿರೆ. ಇಲ್ಲಿ ಕೃಷ್ಣನ ಸಂಧಾನ ಮುರಿದು ಬೀಳುತ್ತೆ. ಆಗ ಪಾಂಡವರಿಗೂ ಕೌರವರಿಗೂ ಯುದ್ಧ ಅನಿವಾರ್ಯ ಆಗುತ್ತೆ. ಕರ್ಣ ಬಂದು ಕುಂತಿಯ ಮಗ ಅಂದರೆ ಪಾಂಡವರ ಸಾಮ್ರಾಜ್ಯಕ್ಕೆ ಸೇರ್ತಾನೆ. ಆದರೆ ಅವನಿಗೆ ಗೊತ್ತಿರಲ್ಲ. ಆಗ ಕೃಷ್ಣ ಕೇಳ್ತಾನೆ, ನಾನು ಸ್ವಲ್ಪ ದೂರ ಬಿಟ್ಬಾ ಅಂತ ಕರ್ಣನ. ಆಗ ಕರ್ಣ ರಥನ ತಗೊಂಡು ಕರ್ಣನ ಮುಂದೆ ಹೋಗಿ ಕರ್ಕೊಂಡು ಹೋಗ್ತಾನೆ. ಸ್ವಲ್ಪ ದೂರ ಮುಂದೆ ಹೋಗಿ ನಿಲ್ಲಿಸ್ತಾನೆ. ನಿಲ್ಲಿಸಿದಾಗ ನೀನು ಕುಂತಿಯ ಮಗ, ನಿನ್ನ ತಂದೆ ಸೂರ್ಯದೇವ ಅಂತ ಹೇಳ್ತಾನೆ. ಆಗ ಅವನಿಗೆ ಶಾಕ್ ಆಗ್ತಿರುತ್ತೆ. ಹಾಗೆ ನೀನು ಹುಟ್ಟಿರೋದು ಯಾರ್ಯಾರಿಗೆ ಗೊತ್ತು ಅಂತ ಅಂದರೆ 5 ಜನದ ಹೆಸರು ಹೇಳ್ತಾನೆ. ಸಹದೇವ, ದುರ್ಯೋಧನ, ಸೂರ್ಯ, ಕುಂತಿ ಮತ್ತು ಕೃಷ್ಣ. ಈ ಜನಕ್ಕೆ ನಿನ್ನ ಬಗ್ಗೆ ಗೊತ್ತು. ಇದರಲ್ಲಿ ದುರ್ಯೋಧನಿಗೆ ನಿನ್ನ ಬಗ್ಗೆ ಗೊತ್ತಿದ್ರು ನಿನ್ನ ಹತ್ರ ಹೇಳಿಲ್ಲ, ಅವನು ಎಷ್ಟು ಕೆಟ್ಟವನು ಅಂತ ಹೇಳ್ತಿರ್ತಾನೆ. ಆಗ ಕೃಷ್ಣ ದುರ್ಯೋಧನನ ಬಗ್ಗೆ ಹೇಳ್ತಾನೆ. ನೀವು ಗಂಗಾ ತೀರದಲ್ಲಿ ಪರ್ವತದಲ್ಲಿ ಬೇಟೆಯಾಡುವಾಗ ಹೋಗಿದ್ರಲ್ಲ, ಆಗ ಅಲ್ಲಿ ಋಷಿ ಮುನಿಗಳಿದ್ರಲ್ವಾ ಆಶ್ರಮದಲ್ಲಿ, ಅವರು ನಿನಗೆ ಫಸ್ಟು ಕೂತ್ಕೊಳ್ಳೋಕೆ ಹೇಳ್ತಾರೆ, ಅವನಿಗೆ ಕೂತ್ಕೊಳ್ಳೋಕೆ ಹೇಳಲ್ಲ. ಆಗ ನಿನ್ನನ್ನು ಆಚೆ ಕಳಿಸಿ ದುರ್ಯೋಧನ ಏನು ಕೇಳ್ತಾನೆ ಗೊತ್ತಾ ಋಷಿ ಮುನಿಗಳ ಹತ್ರ ಅಂದರೆ, ಅವನಿಗೆ ಫಸ್ಟ್ ನೀವು ಹಾಸ್ಕೊಳ್ಳೋಕೆ ಕೊಟ್ರಿ ಅಂತ ಕೇಳ್ತಾನೆ. ಯಾರೋ ದುರ್ಯೋಧನ ಮುನಿಗಳ ಹತ್ರ. ಆಗ ಋಷಿಗಳು ಇವನ್ನ ಹುಟ್ಟಿದ ನಿಜ ಹೇಳ್ತಾರೆ. ಇವನು ಹೆಂಗೆ ಬಂದ ಹುಟ್ಟಿದ ನಿಜ ಹೇಳ್ತಾರೆ, ಆದರೂ ಕೂಡ ನಿನ್ಗೆ ಹೇಳಿಲ್ಲ. ಆಮೇಲೆ ನೀನು ಕೌರವರ ಕಡೆಗೆ ಹೋದೆ ಅಂದರೆ ನಿನ್ನ ತಾಯಿ ಕುಂತಿ ನಿನ್ನನ್ನು ನೀರಲ್ಲಿ ತೇಲಿ ಬಿಟ್ಟಳು. ಆಗ ಬೆಸ್ತನು ಅಂದರೆ
ಸೂತನು ನಿನ್ನನ್ನು ಎತ್ಕೊಂಡು ತನ್ನ ಹೆಂಡತಿಯಾದ ರಾಧೆಗೆ ಕೊಡ್ತಾನೆ ಅಂತ ಹೇಳ್ತಾನೆ. ಆಗ ನಿಜ ಗೊತ್ತಿರೋ ನಿನ್ನ ಹತ್ರ ಅವನು ಏನು ಹೇಳಿಲ್ಲ ನೋಡು, ಅವನು ಎಷ್ಟು ಕೆಟ್ಟವನು ಅಂತ ಹೇಳ್ತಾನೆ. ಆಗ ಕರ್ಣನು ಒಂದು ಒಳ್ಳೆಯದನ್ನು ಹೇಳ್ತಾನೆ ದುರ್ಯೋಧನ ಬಗ್ಗೆ. ಕಬಡ್ಡಿ ಆಟ ಆಡ್ತಿರ್ತೀವಿ ನಾನು, ಅವ್ರ ಹೆಂಡತಿ ಭಾನುಮತಿ, ದುರ್ಯೋಧನ, ಕರ್ಣ. ಆದರೆ ಆಗ ಭಾನುಮತಿ ಸೋತ್ಬಿಡ್ತಾಳೆ ಕಬಡ್ಡಿ ಆಟದಿಂದ. ಅವಳು ಮುತ್ತಿನ ಹಾರನ ಈಸ್ಕೊಳ್ಳೋ ಟೈಮಲ್ಲಿ ಕಿತ್ತೋಗುತ್ತೆ. ಆಗ ದುರ್ಯೋಧನ ಅವನ್ನೆಲ್ಲ ಆಯ್ದುಕೊಳ್ತಾನೆ, ಆದರೆ ನನಗೆ ಬೈಲಿಲ್ಲ, ಅದು ಅವನು ಒಳ್ಳೆತನ ಅಂತ ಹೇಳ್ತಾನೆ. ಆಗ ಈ ನಿಜ ಎಲ್ಲ ಗೊತ್ತಾಗ್ಬಿಡುತ್ತೆ, ನಾನು ಪಾಂಡವರ ಕಡೆಗಿರೋದು ಅಂತ. ಆಗ ಕೃಷ್ಣ ಆಗ ಅವ್ನು ಬೇಜಾರು, ರೋಮಾಂಚನ ಅಳ್ತಿರ್ತಾನೆ ಅಂತ ಹೇಳ್ಬೋದು. ಆಗ ನಾನು ಈ ಕಡೆ ಯುದ್ಧ ಮಾಡೋಕ್ಕಾಗಲ್ಲ, ಆಮೇಲೆ ಮನೆಗೆ ಕಳಿಸ್ಬಿಡ್ತಾನೆ ಯಾರು, ಕೃಷ್ಣ ಕರ್ಣನ. ಆಗ ನಾನು ಈ ಕಡೆಗೂ ಹೋರಾಡೋಕ್ಕಾಗಲ್ಲ, ಈ ಕಡೆನೂ ಹೋರಾಡೋಕ್ಕಾಗಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಆಗ ಈ ಕಡೆ ಬ್ರಹ್ಮಚಾರ್ಯರು ಕೂಡ ಹಿಂದುಳಿದ್ದಾರೆ, ಅಶ್ವತ್ಥಾಮ ಒಬ್ಬನೇ ಆಡ್ತಿದ್ದಾನೆ, ಅದನ್ನು ಕೂಡ ಅವನು ಯೋಚನೆ ಮಾಡ್ತಿರ್ತಾನೆ. ಆಗ ನಾನು ಇವರೆಲ್ಲರೂ ಇದಾಗುಂತ ನಾನೇ ಸತ್ತರೆ ಎಷ್ಟೋ ಮೇಲು ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಇದೇ ಈ ಪಾಂಡವರ ಆನೋಳ ಒಕ್ಕಡ ನಿಮ್ಮ ಬೇಸಿರೆ ಸಾರಾಂಶವಾಗಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್.